ಯವ್ವ ಎದ್ ಚೀರ್ತಿ ಯವ್ವ ಹಾಕ್ತೀನಿ ತಡಿ ಒಟ್ಟ ಬಾ. ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲಾರು? ಆರಾಮದಿರಲ್ಲ? ನಾನು ಇವತ್ತ ಹೀರೆಕಾಯಿ ಪಲ್ಲೆ ಮತ್ತ ಹೀರೆಕಾಯಿ ಹೆರ್ಚಿದ್ದ ನಾರ್ ಬರ್ತೈತಿ ನೋಡ್ರಿ, ಅತ್ತರದ ಚಟ್ನಿ ಮಾಡಿ ತೋರ್ಸಾಕತ್ತೀನಿ. ಹೀರೆಕಾಯಿ ಇಂತಾವ್ ತಗೋಬೇಕು ನೋಡ್ರಿ, ಭಾಳ ದಪ್ಪನು ತಗೋಬಾರ್ದ, ಭಾಳ ಎಳೆದನು ತಗೋಬಾರ್ದ್ರಿ. ದಪ್ಪ ತಗೊಂಡ್ರ ಕುದಿಯಂಗಿಲ್ರಿ, ಎಳೆದು ತಗೊಂಡ್ರ ಅಷ್ಟು ರುಚಿ ಆಗಂಗಿಲ್ಲ ಪಲ್ಲೆ. ಅದಕ್ಕೆ ಮೀಡಿಯಂ ಸೈಜ್ ತಗೋಬೇಕು. ಇದು ಹೀರೆಕಾಯಿ, ಚೌಳಿಕಾಯಿ, ಬಿನಸ್ ಇವೆಲ್ಲ ನಾರ್ ಪದಾರ್ಥ ರೀ. ಇವೆಲ್ಲ ವಾರದಾಗ ಒಂದ್ ಸಲನಾದ್ರೂ ತಿನ್ಬೇಕು. ಈ ನಾರ್ ಪದಾರ್ಥ ತಿನ್ನೋದ್ರಿಂದ ಹೊಟ್ಯಾಗಿಂದ ಕಸ ಎಲ್ಲಾ ಹೊರಗ್ ಬರ್ತೈತಿ ನೋಡ್ರಿ. ಇದು ಹೀರೆಕಾಯ್ದ ನಾರ್ ತಗದ ಒಂದ್ ಕಡೆ ಇಟ್ಕೊಂಡೇನ್ರಿ ಚಟ್ನಿ ಮಾಡಾಕಂತ. ಈಗ ಹೀರೆಕಾಯಿ ನೀರಾಗ ಸ್ವಚ್ಛಂಗ್ ತೊಳ್ಕೊಂತೀನಿ. ಹಂಗ ಇದನ್ನ ನಾರನ್ನು ನೀರಾಗ ಸ್ವಚ್ಛಂಗ್ ತೊಳ್ಕೊಂಡ್ ಇಟ್ಕೊಂತೀನಿ. ವೇದಕ್ಕ ಸ್ವಲ್ಪ ಗಿಡಕ್ಕೆ ಚಲ್ ಬಿಡುವ ನೀರ. ಇದು ಹೀರೆಕಾಯಿ ಕೊಯ್ಯು ಮುಂದ ಒಂದ್ ಸ್ವಲ್ಪ ತಿಂದು ನೋಡ್ಬೇಕ್ರಿ, ಒಂದೊಂದ ಕಹಿನೂ ಇರ್ತಾವ. ಈಗ ಅಡ್ಗೆ ನಾನು ನಿನ್ನೆ ಹೊಸಾದ ತಂದಿದ್ದೆ, ರಾತ್ರಿ ನೀರಾಗ ಇಟ್ಟಿದ್ದೆ. ಈಗ ಇತ್ರಾಗನ ಪಲ್ಯ ಮಾಡ್ತೀನಿ. ಈಗ ಪಲ್ಯಕ್ಕಂತ ಹೇಳಿ 1 ಚಮಚ ಎಣ್ಣೆ ಹಾಕೇನ್ರಿ. ಈ ಎಣ್ಣೆ ಬಿಸಿ ಆದ ಕೂಡ್ಲೆ ಅದ್ರಾಗ ಉಳ್ಳಾಗಡ್ಡಿ ಹಾಕೇನ್ರಿ, ಒಂದ್ ಸ್ವಲ್ಪ ಕರಿಬೇವು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಅದ್ರೊಳಗೆ ಅಲ್ಲ ಬೆಳ್ಳುಳ್ಳಿ ಜಜ್ಜಿ ಹಾಕಿನ್ರಿ, ಮತ್ತ ಅರ್ಶಿನ, ಮತ್ತ ಹವೇಜ್ ಮಸಾಲೆ ಇದನ್ನೆಲ್ಲ ಹಾಕಿ ಕಲಿಸಿ ಕೊಯ್ದಿಟ್ಟಿದ್ದ ಹೀರೆಕಾಯಿ ಇದ್ರೊಳಗೆ ಹಾಕೊಳಕತ್ತೇನ್ರಿ. ನೆಲ ಹಾಕಿ ಚಲೋ ತಂಗ ಕಲಿಸಿ ಒಂದ್ 2 ನಿಮಿಷ ಮುಚ್ಚಿ ಬಿಡ್ಬೇಕ್ರಿ, ಅಂದ್ರ ಎಣ್ಣ್ಯಾಗ ಚಲೋ ಬೆನಿತೈತ್ರಿ. ಒಂದ್ 2 ಹನಿ ನೀರ್ ಹಾಕಿ ಕುದಿಯಾಕ ಬಿಡ್ತೇನ್ರಿ. ಮತ್ತ ಮುಚ್ಚೆ ಅದ್ರ ಮ್ಯಾಗ ಒಂದ್ ಸ್ವಲ್ಪ ನೀರ್ ಹಾಕ್ತೇನ್ರಿ, ಮತ್ ನೀರ್ ಬೇಕಂದ್ರ ಹಾಕೊಳಕ್ ಬರ್ತೈತಿ. ಈ ಪಲ್ಯಕ್ಕ ಮ್ಯಾಗ ಹಾಕಾಕಂತ ಹೇಳಿ ಒಂದ್ ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ ಜಜ್ಜಿ ಇಟ್ಕೊಂತೇನ್ರಿ. ಈ ಕೊಬ್ಬರಿ, ಕೊತ್ತಂಬರಿ ಜಜ್ಜಿ ಇಟ್ಟಿದ್ದ ಹಾಕೊಂಡೇನ್ರಿ. ಮತ್ತ ಒಂದ್ ಸ್ವಲ್ಪ ತೊಗರಿ ಬ್ಯಾಳಿ ನೆನೆ ಇಟ್ಟಿದ್ದೇರಿ, ಅದ್ನು ಹಾಕೊಳಕತ್ತೇನ್ ನೋಡ್ರಿ. ಈಗ ಹೀರೆಕಾಯಿ ಪಲ್ಯ ಕುದ್ದೈತ್ರಿ ನೋಡ್ರಿ, ಎಷ್ಟ್ ಮಸ್ತ್ ಆಗೈತಿ.
ತಗೋವಾ. ಮಸ್ತ್ ಸಿಹಿ ಐತಜ್ಜಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹುಡುಗರು ಯಾರಿದಿ ಮತ್ತಿಷ್ಟೆಲ್ಲ ಹಣ್ಣು ಹೂ ಕೊಟ್ಟ ಹೋಗ್ಯಾರ್ರಿ. ಅವ್ರಿಗೆ ಹೃದಯಪೂರ್ವಕ ನನ್ನ ಧನ್ಯವಾದಗಳು. ಆಫ್ತಾಬ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನೋಡುವ ಎಷ್ಟು ಚಂದ ಐತಿಲ್ಲ. ಮ್ಯಾಗ ಮತ್ ಇದೊಂದು ಕೊಟ್ಟಾರ ನೋಡ, ಇದು ಹಿಂಗ ಹಾಕೊಳ್ಳೋದು ಹಿಂಗ. ನಾಳೆ ಹಾಕುವಂತಿ ತಗೋ. ಇದು ಹೀರಿಕಾಯ್ದು ನಾರ್ ತೆಗ್ದಿದ್ನಲ್ರಿ, ಅದ ಸ್ವಲ್ಪ ಹುರ್ಕೊಳಕತ್ತೇನ್ರಿ. ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕ್ರಿ. ಆಮೇಲೆ ಇದ್ರಾಗ 1-2 ಮೆಣಸಿನ್ಕಾಯಿ ಹಾಕೇನ್ರಿ. ಈಗ ಇದು ಹುರಿದಿದ್ದ ಖಾರ ಕಲ್ಯಾಗ ಹಾಕೊಂತೇನ್ರಿ. ಇದ್ರಾಗ ಒಂದ್ ಸ್ವಲ್ಪ ಕೊಬ್ಬರಿ, 1 ಇಂಚ್ ಅಲ್ಲ, ಮತ್ತು 7-8 ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಶೇಂಗಾ, ಪುಟಾಣಿ, ಪುದೀನ, ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋ ತಂಗ ಸಣ್ಣಂಗೆ ಹರ್ಕೊಂತೇನ್ರಿ. ಈ ಖಾರ ಕಲ್ಲೊಳಗ ಮಾಡಿದ್ದ ಚಟ್ನಿ, ಅದ್ರಾಗನು ಹೀರಿಕಾಯ್ದ ನಾರಿನ ಚಟ್ನಿ ಆರೋಗ್ಯಕ್ಕೆ ಅಗ್ರಿ ನಂಬರ್ 1 ಚಟ್ನಿ ನೋಡ್ರಿ ಇದು. ಬಿಸಿ ರೊಟ್ಟ್ಯಾಗ ಈ ಚಟ್ನಿ ಹಚ್ಕೊಂಡ ತಿನ್ನಾಕತ್ರಿ ಅಂದ್ರ 2 ರೊಟ್ಟಿ ತಿನ್ನುವಲ್ಲೇ 4 ರೊಟ್ಟಿ ಆರಾಮ್ ತಿಂತೀರಿ ನೋಡ್ರಿ ಸ್ನೇಹಿತರೆ. ಮಸ್ತ್ ಐತ್ ನೋಡ್ವಾ ಚಟ್ನಿ. ಪಲ್ಯ ನೋಡೋಣ ಈಗ ಹೆಂಗಾಗೈತಿ. ಸ್ನೇಹಿತರೆ, ಹೀರಿಕಾಯಿ ಪಲ್ಯ ಮತ್ತ ತೆರೆದಿದ್ದ ಚಟ್ನಿ ಭಾಳ ಚಲೋ ಆಗೈತ್ರಿ. ನೀವು ನಿಮ್ಮ ಮನೆಯೊಳಗ ಒಂದ್ ತಪ್ಪದೆ ಮಾಡ್ರಿ, ತಿನ್ರಿ. ಮತ್ತ ಹೆಂಗಾಗಿತ್ತು ಅಂತ ನನ್ಗ ಕಮೆಂಟ್ ಮಾಡ್ರಿ. ನಾ ಮತ್ತ ಮುಂದಿನ ವಾರ ಹೊಸ ದಿನಸಿ ಜೊತೆಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮ್ ಎಲ್ಲಾ ವಿಡಿಯೋ ನೋಡ್ರಿ, ಎಲ್ಲಾ ವಿಡಿಯೋಕ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಹೊಸ ನೋಡಾಕತ್ತೀರಿ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಅಂದ್ರೆ ನಾವ್ ಹಾಕೋ ಎಲ್ಲಾ ವಿಡಿಯೋ ನಿಮಗ್ ಬರ್ತಾವ್ರಿ. ನಮಸ್ಕಾರ.